ಧ್ವಜದ ವಿಚಾರವಾಗಿ ಸಂಸದರಾದ ಬಿವೈ ರಾಘವೇಂದ್ರ ಅವರು ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಧ್ವಜ ಯಾವುದೇ ಧರ್ಮ ಹಾಗೂ ಜಾತಿಗೆ ಸೇರಿದ್ದಲ್ಲ. ಹನುಮ ಧ್ವಜ ಹಿಂದುತ್ವದ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ಒಂದು ರಾಜ್ಯ ಸರ್ಕಾರ ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಬೇಕು. ಇವತ್ತು ಭಗವಧ್ವಜ ಯಾವುದೇ ಒಂದು ಜಾತಿಗೆ, ಒಂದು ಧರ್ಮಕ್ಕೆ, ಅದ ಪಕ್ಷಕ್ಕೆ ಇದು ಸೇರಿದ್ದಲ್ಲ. ಇಡೀ ನಮ್ಮ ಹಿಂದುತ್ವದ ಒಂದು ಸಂಕೇತವಾಗಿ ಆ ಒಂದು ಹನುಮ ಧ್ವಜ. ಹಾಗಾಗಿ ಅದನ್ನು ತಗ್ಸುವಂಥ ಪ್ರಯತ್ನ, ಕಿತ್ತಾಕುವಂಥ ಪ್ರಯತ್ನ, ಹಿಂದೂ ಬಾಂಧವರನ್ನು ಮನಸ್ಸನ್ನು ನೋವು ಮಾಡುವಂಥ ಒಂದು ಪ್ರಯತ್ನ ಇವತ್ತು ಪದೇ ಪದೇ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದು ಯಾರೂ ಕೂಡ ಕ್ಷಮಿಸಲ್ಲ. ಈಗಾಗಲೇ ಈ ರೀತಿಯಂಥ ತಪ್ಪಿನಿಂದ ರಾಷ್ಟ್ರದಲ್ಲಿ ಇವತ್ತು ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನವೂ ಕೂಡ ಇಲ್ಲ ಪಾರ್ಲಿಮೆಂಟಲ್ಲಿ. ಹೀಗೆ ತಪ್ಪು ಮಾಡ್ತಾ ಇದ್ದಾರೆ. ಏನೋ ಅಪ್ಪಿತಪ್ಪಿ ಅಧಿಕಾರಕ್ಕೆ ಬಂದಂಥ ಈ ಒಂದು ರಾಜ್ಯದಲ್ಲಿ ಇಲ್ಲೂ ಕೂಡ ಆದಷ್ಟು ಬೇಗ ತನ್ನ ಅಧಿಕಾರವನ್ನು ಕಳ್ಕೊಳ್ಳಲಿಕ್ಕೆ ಇದೆಲ್ಲದೂ ಕೂಡ ಅವರು ಒಂದು ಮಾಡ್ತಿರೋಂಥ ಒಂದು ತಪ್ಪು ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ.